ಹೇಳಿ. ಕೊಡಬೇಕು ಗಿಫ್ಟ್ ಅಂತ ತಗೊಂಡ್ ಬಂದಿದೀವಿ. ನಿಮ್ಗೆ ರಾಯರ ಮೇಲೆ ಭಕ್ತಿ ಇದ್ರೆ ಅದೊಂದು ಸೈನ್ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಗೊತ್ತಾ. ಲೈಫಲ್ಲಿ ಏನಾದ್ರು ಒಂದು ಆಗ್ಬೇಕು ಅಂತಂದ್ರೆ ದೇವ್ರೆ ನಾವು ನಿಮ್ಗೆ ರಾಯರ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ 100 days ವ್ಲಾಗ್ ಚಾಲೆಂಜ್. ನಿನ್ನೆ ನಾವು ಹೊರಟೆ ಬಂದಿದ್ದು, ಇವತ್ತು ಬೆಳಗ್ಗೆ ಬಂದಿದ್ದು. ಬಟ್ ದೆನ್ ಇವತ್ತು ಮಲ್ಕೊಳ್ಳೋದು, ಎದ್ದೇಳೋದು, ಕೆಲಸ ಮಾಡೋದು, ತಿನ್ನೋದು, ತಿರ್ಗಾ ಮಲಗೋದು, ಎದ್ದೇಳೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಾನು. ಅದಕ್ಕೆ ಐ ಕುಡ್ ನಾಟ್ ವ್ಲಾಗ್ ಎನಿಥಿಂಗ್. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ವಿಚ್ ಇಸ್ ಈವ್ನಿಂಗ್. ಆ್ಯಂಡ್ ಆಲ್ಸೋ ಇದು ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಡೈಲಿ ವ್ಲಾಗ್. ಇದೊಂದು ಅನೌನ್ಸ್ಮೆಂಟ್ ವ್ಲಾಗ್ ಥರ ಇರುತ್ತೆ. ಏನು ಅನೌನ್ಸ್ಮೆಂಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನೋಡಿ, ನಮ್ಮಮ್ಮ ಯಾವುದೋ ಮದುವೆಗೆ ಹೋಗೋಕೆ ರೆಡಿ ಆಯ್ತವ್ರೆ. ಈ ಸೀರೆ ಉಡ್ಸೋಕ್ಕೆ ನಾನು 3 hour, ನನ್ನ ಪ್ರಿಷಿಯಸ್ 3 hours ನಾನು ಈ ಸೀರೆ ಮೇಲೆ ಸ್ಪೆಂಡ್ ಮಾಡಿದ್ದೀನಿ. ಇವಾಗ ಏನ್ ಅಯ್ಯೋ ನಾವು ಉಡ್ಸೋವಾಗ ಬಿಚ್ಬಿಡ್ಲಾ? ಬಾ ತಿರ್ಗಿ ಉಡ್ಸೋತಿರ್ಗ ಕೊಬ್ಬು ನೋಡಿ ಎಷ್ಟಾಗಿದೆ. ಜನಕ್ಕೆ ಬೇಕಾಗಿರೋ ಹೆಲ್ಪ್ ಎಲ್ಲ ತಗೊಂಡು ಈ ತರ ನೋಡಲ್ಲ. ಸೀರೆ ನಮಸ್ಕಾರ ಹಾಕೊಡ್ತೀನಿ ಬಾ. ನಿನ್ನೆ ನಡೀತಾ ಇದ್ದಂಥ ವ್ಲಾಗ್ನ ನಮ್ಮಮ್ಮ ರೆಡಿ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೆ. ಬಟ್ ದೆನ್ ಅವರು ಲೇಟ್ ಆಗೋಯ್ತು ಅಂತ ಹೊರಟ್ಬಿಟ್ರು. ಸೊ ಆ ವ್ಲಾಗ್ ಅಲ್ಲೇ ಡಿಸ್ಕಂಟಿನ್ಯೂ ಆಗೋಯ್ತು. ಅದನ್ನೇ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಇದು ಒಂದು ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರಲ್ಲ, ಬಟ್ ಗಿವ್ ಅವೇ ವ್ಲಾಗ್ ಆಗಿರುತ್ತೆ. ನಾನು ಮಂತ್ರಾಲಯದಲ್ಲಿ ನಾವು ಶಾಪಿಂಗ್ ಎಲ್ಲ ಮಾಡಬೇಕಾದ್ರೆ ಹೇಳಿದೆ, ನಮಗೂ ಸೇರಿಸಿ ನಾವು ಫೋಟೋನ ತೊಗೊಂಡಿದ್ದೀವಿ, ರಾಯರ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿ. ತೋರಿಸ್ಬಿಡಿ ನೀವೇ. ನಾವು 5 ಜನಕ್ಕೆ ಕೊಡಬೇಕು ಗಿಫ್ಟ್ ಅಂತ ತಗೊಂಡ್ ಬಂದಿದೀವಿ. ನಾವು ತಂದಿದ್ದು ಮೋಸ್ಟ್ 10 ಮೆಂಬರ್ಸ್ಗೆ. ಅದ್ರಲ್ಲಿ ನಾನು ಆಲ್ರೆಡಿ 5 ಬುಕ್ ಮಾಡ್ಬಿಟ್ಟಿದ್ದೀನಿ. ಇನ್ನ 5 ನಾವು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದೀವಿ. ಯಾರು ಬೇಕು ಅವರು ನಮ್ಗೆ ಈ ಫೋಟೋನ ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ಸೊ ರೂಲ್ಸ್ ಎಲ್ಲ ಏನೂ ಇಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನಾವು ಇದು ಮಾಡಿ ಅಷ್ಟು ಜನ ಕಳಿಸಿ ಇಷ್ಟು ಜನ ಕಳಿಸಿ ಏನೂ ಇಲ್ಲ. ನೀವು ಈ ವ್ಲಾಗ್ನ ನೋಡ್ತಾ ಇದ್ರೆ ನಿಮಗೆ ರಾಯರ ಮೇಲೆ ಭಕ್ತಿ ಇದ್ರೆ ಅದೊಂದು ಸೈನ್ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಗೊತ್ತಾ. ಲೈಫಲ್ಲಿ ಏನಾದ್ರು ಒಂದು ಆಗಬೇಕು ಅಂತಂದ್ರೆ ದೇವ್ರೆ ನನ್ಗೆ ಏನಾದರೂ ಒಂದು ಏನಂತಾರೆ ಸೈನ್ಗೆ ಕನ್ನಡದಲ್ಲಿ? ಭಕ್ತಿನ ಅಲ್ಲ, ಸೂಚನೆ. ಏನಾದ್ರೂ ಒಂದು ಸೂಚನೆ ಕೊಡ್ಬಾರ್ದಾ, ಇಂಥದ್ನ ನಾನು ಮಾಡ್ಬೋದು ಅಂತ ಅನ್ಕೊಳಕ್ಕೆ ಏನಾದ್ರೂ ಒಂದು ಸೂಚನೆ ಕೊಡ್ಬಾರ್ದಾ ಅಂತ ಇರುತ್ತೆ. ಇದು ನಿಮ್ಮ ಸೂಚನೆ. ಸೊ ಇವಾಗ ನೀವು ಇಷ್ಟೇ ಮಾಡ್ಬೇಕಾಗಿರೋದು, ಈ ವ್ಲಾಗ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ರಾಯರ ಮೇಲೆ ಭಕ್ತಿ ಇದ್ರೆ, ನಿಮ್ಗೆ ರಾಯರ ಮನೆಗೆ ಕರ್ಸ್ಕೋಬೇಕು ಅಂತಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಿ ಅಷ್ಟೇ. ಫಸ್ಟ್ ಯಾರು 5 ಜನ ಮೆಸೇಜ್ ಹಾಕ್ತಾರೋ ಆ 5 ಜನದ ಹತ್ರ ನಾನು ಅಡ್ರೆಸ್ ತಗೊಂಡು ಅವ್ರ ಮನೆಗೆ ಹತ್ರನೇ ಇದ್ರೆ ಡನ್ಸೋ ಮಾಡ್ತೀನಿ, ದೂರ ಇದ್ರೆ ಕೊರಿಯರ್ ಮಾಡ್ತೀನಿ. ಸೊ ಹಾಗೆ ನಾವು ನಿಮಗೆ ರಾಯರ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಇನ್ನು ನನ್ನ ಇನ್ಸ್ಟಾಗ್ರಾಮ್ ಲಿಂಕು ನಾನು ನಿಮಗೆ ಬಯೋನಲ್ಲೂ ಹಾಕಿರ್ತೀನಿ, ಇಲ್ಲೂ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಷ್ಟೇ. ರೂಲ್ಸ್, ದಟ್ಸ್ ದ ರೂಲ್ಸ್. ನಾವು ತಗೋಬೇಕಾದ್ರೆ 2 ಥರ ಫೋಟೋ ತಗೊಂಡ್ವಿ, ವಿಚ್ ಇಸ್ ಇದೊಂದು ಪಂಚಮುಖಿ ಆಂಜನೇಯ ಜೊತೆ ಇರೋದು, ಆ್ಯಂಡ್ ಇದೊಂದು ಬರೀ ರಾಯರು ಮತ್ತೆ ಕೃಷ್ಣನ, ಲಕ್ಷ್ಮಿ ಮತ್ತೆ ನರಸಿಂಹಸ್ವಾಮಿ ಮೇಲ್ಗಡೆ. ಸೊ ಈ ಥರದ್ದು ತೊಗೊಂಡ್ವಿ. ಇದನ್ನ ನಾವು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ. ಸೊ ಯಾರಿಗೆ ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ರಿಸೀವ್ ಆದಮೇಲೆ ನೀವೇ ನನಗೆ ಫೋಟೋ ತೆಗೆದು ಕಳಿಸ್ಬೇಕು ಯಾರಿಗೆ ಯಾವ ಥರ ಸಿಕ್ತು ಅಂತ. ಇದರಲ್ಲಿ ಎಷ್ಟಿದೆ ಆ ಥರ? 3 ಇದೆ. ಈ ಥರ 3 ಇದೆ, ಈ ಥರ 2 ಇದೆ. ಅಷ್ಟೇ ರೂಲ್ಸ್, ಬೇರೆ ಏನೂ ಇಲ್ಲ. ಏನಾದರೂ ಕನ್ಫ್ಯೂಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಆಗಿ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಷ್ಟೇ. ಸೊ ದಟ್ ನಾವು ನಿಮಗೆ ರಾಯರ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ಬೋದು. ಬೇರೆ ಏನಾದರೂ ಮಿಸ್ ಮಾಡ್ತಾ ಇದೀವಾ? ಪ್ರಸಾದ ಕೂಡ ಒಂದೊಂದು ಕಳಿಸೋಣ ಫೋಟೋ ಜೊತೆ. ಅಪ್ಗ್ರೇಡ್ ನಮ್ಮಮ್ಮ. ಪ್ರಸಾದ ಕೂಡ ಒಂದೊಂದು ಕಳಿಸ್ತೀವಿ ಫೋಟೋ ಜೊತೆಲಿ ಪ್ಯಾಕ್ ಎಲ್ಲ ಮಾಡಿ. ಅದನ್ನು ಐ ಫಿಗರ್ ಇಟ್ ಔಟ್ ಹೆಂಗೆ ನಾವು ಪ್ಯಾಕ್ ಮಾಡಿ ಕಳಿಸ್ಬೋದು ಅಂತ. ಬಟ್ ದೆನ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಗೋ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಮೆಸೇಜ್ ಮೀ. ಆ್ಯಂಡ್ ನಮ್ಮ ಓವರ್ ಆಲ್ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಲೈಕ್ ಫಸ್ಟ್ ಟೈಮ್ ನಾನು ಹೋಗಿದ್ದು, ಅಲ್ಲಿ ಹೋದ್ಮೇಲೆ ಅನ್ನಿಸ್ತಾ ಇತ್ತು ನನಗೆ, ಬಿಕಾಸ್ ನಾನು ತುಂಬ ಹೊಸಬ್ಳು ರಾಯರ್ಗೆ. ಅಂದರೆ ನಾನು ಯಾವತ್ತೂ ಇಲ್ಲಿನೂ ಅಷ್ಟೇ, ಇಲ್ಲಿರೋ ದೇವಸ್ಥಾನಗಳಿಗೆ ಅಷ್ಟು ಹೋಗಲ್ಲ. ಗುರುವಾರ ನಮ್ಮಮ್ಮ ಹೆಂಗೆ ಫಾಲೋ ಮಾಡ್ತಾರೆ ಹೋಗ್ತಾರೆ. ನಮ್ಮಮ್ಮನಿಗೆ ಇಷ್ಟ ದೇವರು ರಾಯರು, ಬಟ್ ನನ್ನ ಇಷ್ಟ ದೇವರು ಆಂಜನೇಯ. ಸೊ ಅಲ್ಲಿ ನಾನು ಜಾಸ್ತಿ ರಾಯರ ದೇವಸ್ಥಾನಕ್ಕೆಲ್ಲ ಹೋಗಲ್ಲ, ಏನಿಲ್ಲ. ಬಟ್ ಸ್ಟಿಲ್ ಹೋಗಿದ್ದು ಫಸ್ಟ್ ದರ್ಶನನೇ ನಂಗೆ ಫುಲ್ ಮುಂದೆ ಬಿಟ್ಬಿಟ್ಟು. ಅದೆಲ್ಲ ಒಂದು ಸೈನ್ ಗೊತ್ತಾ, ನಾನು ಇದ್ರಲ್ಲಿ ತುಂಬ ಬಿಲೀವ್ ಮಾಡ್ತೀನಿ. ಒಂದು ಸೈನ್ ಅದೆಲ್ಲ, ದಟ್ ಓಕೆ ದೇವ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಥರ ಒಂದು ಸೈನು. ನಂಗೆ ಫುಲ್ ಖುಷಿ ಆಗೋಯ್ತು. ಹಂಗಾಗಿದ ತಕ್ಷಣ ಅದೊಂದು ಸ್ಪೆಷಲ್ ಫೀಲಿಂಗ್ ಯಾವಾಗಲೂ ಕೊಡುತ್ತೆ. ನಮ್ಗೆ ಗೊತ್ತಿರೋ ದೇವಸ್ಥಾನ ಆಗಲಿ ಗೊತ್ತಿಲ್ಲದಿರೋ ದೇವಸ್ಥಾನ ಆಗಲಿ, ಒಂದು ಸ್ಪೆಷಲ್ ಆಗಿ ನಮ್ಮನ್ನ ದೇವ್ರನ್ನ ನೋಡೋಕೆ ಸಿಗುತ್ತೆ ಅಂತಂದರೆ ಇಟ್ ಈಸ್ ಲೈಕ್ ಅ ಡಿಫ್ರೆಂಟ್ ಫೀಲಿಂಗ್. ಅದಾದ್ಮೇಲೆ ಈವ್ನಿಂಗ್ ಕೂಡ ನಮ್ಗೆ ಹಂಗೆ ಮುಂದೆಗಡೆ ದರ್ಶನ. ಇವಾಗ 6 ಕೊಡ್ತೀರಾ? 5
6 ಜನ ಓಕೆನಾ, ಒಂದು ಅಪ್ಗ್ರೇಡ್ ಆಗಿದೆ, 6 ಜನ ನಿಮಗೆ ಫೋಟೋ ಸಿಗುತ್ತೆ. ಅಂಡ್ ದೆನ್ ಹೇಳ್ತೇನಲ್ಲ ಆ ಥರ ದರ್ಶನ ಆಯ್ತಾ. ದರ್ಶನ ಆಗೋದು ಒಂದು, ಅದಾದ್ಮೇಲೆ ನಾವು ಎಷ್ಟು ಜನ ನಮ್ಮ ಫಾಲೋವರ್ಸ್ನ ಮೀಟ್ ಮಾಡಿದ್ವಿ ಗೊತ್ತಾ, ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ನ ಮೀಟ್ ಮಾಡಿದ್ವಿ. ನಾನು ದರ್ಶನ ಮಾಡ್ಬಿಟ್ಟು ಕ್ಯಾಮ್ರಾ ನನ್ನ ಕೈಯಲ್ಲೇ ಇತ್ತು, ಬಟ್ ನಾನು ಲಾಕ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಕ್ಯಾಮ್ರಾನ. ದರ್ಶನ ಮಾಡ್ಬಿಟ್ಟು ಈ ಕಡೆ ಬರ್ಬೇಕಾದ್ರೆ ಒಂದು ಆಂಟಿ ನಿಂತ್ಕೊಂಡಿದ್ರು ಆಯ್ತಾ, ಒಂದು ಲೇಡಿ ನಿಂತ್ಕೊಂಡಿದ್ರು. ಅವ್ರು ನನ್ನ ಬನ್ನಿ ಇಲ್ಲಿ ಅಂತಂದ್ರು. ಅವ್ರು ಕರೆದಿದ್ದು ನೋಡಿ ನಂಗೆ ಫುಲ್ ಭಯ ಆಯಿತು, ಅಯ್ಯೋ ಕ್ಯಾಮ್ರಾ ನೋಡ್ಬಿಟ್ರು ಏನಂತಾರೋ ಏನೋ, ಅದಕ್ಕೆ ಕರಿತಾ ಇದ್ದಾರೇನೋ ಅಂತ. ಬಟ್ ದೆನ್ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಸೀಸೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತ. ನನಗೆ ಒಂದು ಕಡೆ ನಿಟ್ಟುಸು ಬಿಟ್ಟೆ ನಾನು, ಇನ್ನೊಂದು ಕಡೆ ಖುಷಿ ಆಯಿತು. ಅವರೆಲ್ಲ ಮಾತಾಡ್ಸಿದ್ದು, ಅವರು ಅವ್ರ ಮಮ್ಮಿ ನನ್ನ ಸಪ್ರೇಟಾಗಿ ಮಾತಾಡ್ಸಿದ್ರು. ಸಂಜೆ ಮಮ್ಮಿ ದರ್ಶನಕ್ಕೆ ಹೋದಾಗ ಮಮ್ಮಿನೂ ಮಾತಾಡ್ಸಿದ್ರು ಇನ್ನೊಂದ್ಸಲಿ. ಆ್ಯಂಡ್ ಸುಮಾರು ಜನ ನಾವು ಊಟ ಮಾಡ್ಬೇಕಾದ್ರೂ ನಮ್ಮನ್ನ ಬಂದು ಮಾತಾಡ್ಸಿದ್ರು, ಬೇಜಾರು ಮಾಡ್ಕೋಬೇಡಿ ಅಂತಂದ್ರು. ಇಟ್ ಇಸ್ ಫೈನ್, ಒಂಥರ ಅದೊಂದು ರಿವಾರ್ಡ್ ಥರ ನೀವು ಬಂದು ಮಾತಾಡ್ಸೋದು ಯಾವಾಗಲೂ ಖುಷಿ ಆಗುತ್ತೆ. ಯಾರೇ ಬಂದು ಮಾತಾಡ್ಸಿದ್ರು ಖುಷಿ ಆಗುತ್ತೆ. ಸೊ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಇವ್ರು ಅದೇ ಅಮ್ಮ ಮಗಳಲ್ವಾ, ಇವ್ರು ರೀಲ್ಸ್ ಮಾಡೋರಲ್ವಾ ಅಂತ ಬಂದು ಮಾತಾಡ್ಸ್ತಾನೆ ಇರಲಿಲ್ಲ. ಸೊ ನೀವು ಬಂದು ಮಾತಾಡ್ಸಿದ್ರೆ ನಮಗೆ ಖುಷಿ ಆಗುತ್ತೆ, ನಾವು ಖುಷಿ ಪಡ್ತೀವಿ. ಸುಮಾರು ಜನ ಬಂದು ನಮ್ಮನ್ನ ಮಾತಾಡ್ಸಿದ್ರು. ಮತ್ತೆ ಅಲ್ಲಿ ಪ್ರಸಾದ ಕೊಡೋರು ಕೂಡ ನಮ್ಮನ್ನ ಮಾತಾಡ್ಸಿದ್ರು. ಮೊಸರನ್ನ ತಿಂದ್ವಿ, ಅವರು ಮೊಸರನ್ನ ಸರ್ವ್ ಮಾಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರಲ್ಲ, ಅವರು ನಮ್ಮನ್ನ ಕಂಡಿಡ್ದು ಮಾತಾಡ್ಸಿದ್ರು. ಒಂಥರ ಖುಷಿ ಇತ್ತು. ಈ ಒಂದು ಟ್ರಿಪ್ ಏನಿತ್ತು, ಏನು ಹಸಲ್ ಫಸಲ್ ಇಲ್ಲದೆ ಆರಾಮಾಗಿ ಹೋಗಿ ನಾವು ಆರಾಮಾಗಿ ವಾಪಸ್. ದರ್ಶನ ಅಂತೂ ತುಂಬಾ ಚೆನ್ನಾಗಿ 2 ಸಲ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು ನನ್ನ ಮನಸ್ಸಿಗೆ, ನನಗೆ ಖುಷಿ ಆಯ್ತು. ನಮ್ಮಮ್ಮ ನೋಡ್ಬೇಕಂತ ಇದ್ರಲ್ಲ, ಸೊ ಅವ್ರಿಗೆ ಒಂದು ಒಳ್ಳೆ ಏನಂತಾರೆ ಮನಸ್ಸು ತುಂಬ ರಾಜನ ನೋಡೋ ಅಂತ ಒಂದು ದರ್ಶನ ಆಯಿತು. ಬೆಳಿಗ್ಗೆ ಅಭಿಷೇಕದಲ್ಲೂ ನಾವು ನೋಡಿದ್ವಿ, ಅದಾದ್ಮೇಲೆ ಅಲಂಕಾರ ಆದ್ಮೇಲೂ ಸಂಜೆ ನೋಡಿದ್ವಿ. ಖುಷಿ ಆಯಿತು. ನೀವು ವ್ಲಾಗಲ್ಲಿ ನೋಡಿರ್ತೀರಾ ನಾವು ಅದಾದ್ಮೇಲೆ ಎಲ್ಲೆಲ್ಲಿ ಹೋಗಿದ್ವಿ, ತಿರ್ಗಾ ಹೆಂಗೆ ಬಂದ್ವಿ, ಹೆಂಗೆ ಮನೆಗೆ ಬಂದ್ವಿ ಅಂತ. ಅಷ್ಟೇ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಅಬೌಟ್ ದ ಗಿವ್ ಅವೇ, ಹೇಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ನೀವು ಕೂಡ ಗೆಲ್ಬೋದು ಅಂತ. ಸೊ ಗೆಲ್ಲೋದು ಏನಿಲ್ಲ ಇದರಲ್ಲಿ, ಇಟ್ ಈಸ್ ಲೈಕ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ನೋಡ್ತಾ ಇರೋರಲ್ಲಿ ನಿಮ್ಮಲ್ಲಿ 6 ಜನ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ಐ ಸೆಂಡ್ ಇಟ್ ಟು ಯುವರ್ ಹೋಮ್. ಬೇರೆ ಏನೇ ಕನ್ಫ್ಯೂಷನ್ಸ್ ಇದ್ರು ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಈ ವಿಡಿಯೋ. ಮತ್ತೆ ನಾಳೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳ್ಬಿಡಿ ಬಾಯ್. ಬಾಯ್ ಎಲ್ರಿಗೂ. ಯಾರ್ಯಾರ ಮನೆಗೆ ರಾಯರು ಬರ್ತಾರೆ ಅಂತ ನೋಡೋಣ, ನಮಗೂ ತುಂಬಾ ಖುಷಿ ಆಗುತ್ತೆ. ನಮಗೂ ಕ್ಯೂರಿಯಾಸಿಟಿ ಇದೆ, ಯಾರ್ಯಾರು ಮೆಸೇಜ್ ಮಾಡಿ. ಒಳ್ಳೇದು ಮಾಡಲಿ ದೇವರು ನಮಗೆ, ಅಷ್ಟೇ ಸಾಕು. ಎಲ್ರಿಗೂ ಒಳ್ಳೇದು ಮಾಡಬೇಕು, ಅದು ಒಂದು 4 ಜನದ ಮನೆಗೆ ತಲುಪಬೇಕು ಅನ್ನೋ ಖುಷಿನಲ್ಲೇ ನಾವು ತೊಗೊಂಬಂದ್ವಿ. ನಾವು ತಂದಿದ್ದು ಮೋಸ್ಟ್ಲಿ ನಾವು 12 ತೊಗೊಂಬಂದ್ವಿ, ಒಂದು 10 ಕೊಡಬೇಕು ಅಂತ. ಅದರಲ್ಲಿ ನನಗೆ ಕ್ಲಾಸ್ನಲ್ಲೇ ಒಂದು 4 ಜನ ನಂಗೆ ಬೇಕು ಅಂದರು. ಸರಿ ಆಯಿತು, ಅವರಿಗೆ ಮತ್ತು ನನ್ನ ಫ್ರೆಂಡಿಗೆ ಕೊಟ್ಟು, ಮತ್ತು ನಾವು ಇನ್ನೊಂದು 6 ಇದೆ, ಅದನ್ನು ನಮ್ಮ ಫಾಲೋವರ್ಸ್ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ನಿಮ್ಗೆ ಯಾರಿಗೆ ಬೇಕೋ ಅವರು ಮೆಸೇಜ್ ಹಾಕಿ. ಥ್ಯಾಂಕ್ ಯು, ಬಾಯ್.